ಗ್ರೀಟಿಂಗ್ಸ್ ಟು ಒನ್ ಅಂಡ್ ಆಲ್. ಫ್ರೆಂಡ್ಸ್, ನಾವು ಕಳೆದ ಸೆಷನ್ನಲ್ಲಿ ಅಂಡರ್ ರೈಟಿಂಗ್ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ನೂ ಸಹ ಸಾಲ್ವ್ ಮಾಡಿದ್ದೀವಿ. ಫ್ರೆಂಡ್ಸ್, ಮುಂದುವರೆದು ಕೆಲವೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಸರ್ಪ್ಲಸ್ ಟ್ರೀಟ್ಮೆಂಟ್ ಹೇಗೆ ಅಡ್ಜಸ್ಟ್ ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅದು ಸರ್ಪ್ಲಸ್ ಅಂದರೆ ಏನು, ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದರ ಬಗ್ಗೆ ಸಾಕಷ್ಟು ವಿಷಯಗಳಿದೆ. ಅದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಾವು ಕಳೆದ ಸೆಷನ್ಗಳಲ್ಲಿ ಅಂಡರ್ ರೈಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ವೇರಿಯಸ್ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫ್ರೇಮ್ವರ್ಕ್ ವಿತ್ ರಿಗಾರ್ಡ್ ಟು ಅಂಡರ್ ರೈಟಿಂಗ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದುವರೆದು ಇವತ್ತು ನಾವು ಈ ಒಂದು ಸರ್ಪ್ಲಸ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಸರ್ಪ್ಲಸ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಪ್ರಾಬ್ಲಮ್ನ ತಗೊಂಡು ಆ ಪ್ರಾಬ್ಲಮ್ ಮೂಲಕ ಆ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಆದ ಕಾರಣ ಈಗ ನಾವು ಒಂದು ಪ್ರಾಬ್ಲಮ್ನ ತಗೊಂಡು ಅದರಲ್ಲಿ ಬರುವಂತಹ ಸರ್ಪ್ಲಸ್ ಟ್ರೀಟ್ಮೆಂಟ್ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಶಾಲ್ ವಿ ಮೂವ್ ಅಹೆಡ್ ಅಂಡ್ ಟ್ರೈ ಟು ಲರ್ನ್ ದಿ ಸರ್ಪ್ಲಸ್ ಟ್ರೀಟ್ಮೆಂಟ್ ಇನ್ ಕೇಸ್ ಆಫ್ ಅಂಡರ್ ರೈಟಿಂಗ್. ಅದು ಏನು ಅನ್ನೋದನ್ನ ಒಂದು ಪ್ರಾಬ್ಲಮ್ ಮೂಲಕ ನಾವು ಈಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ಇವತ್ತು ನಾವು ಸಾಲ್ವ್ ಮಾಡುವ ಪ್ರಾಬ್ಲಮ್ ಇದೆ. ಏನು ಅನ್ನೋದನ್ನು ನೋಡೋಣ. ಗಣೇಶ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 1,00,000 ಶೇರ್ಸ್ ಅಂತ ಹೇಳಿದ್ದಾನೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮೊದಲು ಕ್ವೆಶ್ಚನ್ನಲ್ಲಿರುವಂಥ ಮಾಹಿತಿಗಳನ್ನು ಒಂದು ಕಡೆ ನೀವು ಸೆಗ್ರಿಗೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅದು ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಬಹಳ ಹೆಲ್ಪ್ ಆಗುತ್ತೆ. ನಾವು ಲೆಟ್ ಅಸ್ ಸಿ ದಿ ಫಸ್ಟ್ ಇನ್ಫಾರ್ಮೇಷನ್ ಗಿವೆನ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಪಬ್ಲಿಕ್ ಇಶ್ಯೂ. ಪಬ್ಲಿಕ್ ಇಶ್ಯೂ ಎಷ್ಟು? 1,00,000 ಶೇರ್ಸ್ ಅಂತ ಹೇಳಿದ್ದಾನೆ. ಫೈನ್, ಐ ಆಮ್ ರೈಟಿಂಗ್ ದಟ್ ಪಬ್ಲಿಕ್ ಇಶ್ಯೂ ಆಫ್ 1,00,000 ಶೇರ್ಸ್. ನೆಕ್ಸ್ಟ್, ದೀಸ್ ಶೇರ್ಸ್ ವರ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್. ಇಲ್ಲಿ 3 ಅಂಡರ್ ರೈಟರ್ಸ್ ಇದ್ದಾರೆ, ಎ, ಬಿ ಆ್ಯಂಡ್ ಸಿ. ಫ್ರೆಂಡ್ಸ್, ಇದರಿಂದ ನಮಗೆ 2 ಮಾಹಿತಿಗಳು ನಮಗೆ ಸಿಗುತ್ತೆ. ಒಂದು ದಿ ಗ್ರಾಸ್ ಲಯಬಿಲಿಟಿ. ಓಕೆ, ದಿ ಗ್ರಾಸ್ ಲಯಬಿಲಿಟಿ ಎಷ್ಟಿದೆ? ಎ 40,000 ಶೇರ್ಸ್, ಬಿ 30,000 ಶೇರ್ಸ್, ಸಿ 30,000 ಶೇರ್ಸ್. ಇಲ್ಲಿ ಈ ಟೋಟಲ್ನ ತೊಗೊಂಡು ನೋಡ್ಕೊಳ್ಳೋಣ. ಇಲ್ಲಿ ಟೋಟಲ್ ಅಂದರೆ ಎ 40 ಪ್ಲಸ್ ಬಿ 30 ಪ್ಲಸ್ ಸಿ 30 3 ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 1,00,000 ಶೇರ್ಸ್. ಇದರಿಂದ ನಾವು ಇನ್ನೊಂದು ವಿಷಯನ ತಿಳ್ಕೊಬೋದು. ಅದು ಏನಂತ ಕೇಳಿದ್ರೆ, ಈಸ್ ಇಟ್ ಕಂಪ್ಲೀಟ್ ಅಂಡರ್ ರೈಟಿಂಗಾ, ಪಾರ್ಷಿಯಲ್ ಅಂಡರ್ ರೈಟಿಂಗಾ ಅನ್ನೋದನ್ನು ತಿಳ್ಕೊಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ಪಬ್ಲಿಕ್ ಇಶ್ಯೂ ಇಸ್ 1,00,000. ಪಬ್ಲಿಕ್ ಇಶ್ಯೂ 1,00,000 ಇದೆ. ಫೈನ್. ದಿ ಟೋಟಲ್ ಶೇರ್ಸ್ ಅಂಡರ್ ರಿಟರ್ನ್ ಇಸ್ ಆಲ್ಸೋ 1,00,000 ಶೇರ್ಸ್. ಇದು ಎರಡನ್ನು ನೀವು ಕಂಪೇರ್ ಮಾಡಿ, ಇಫ್ ಪಬ್ಲಿಕ್ ಇಶ್ಯೂ ಈಸ್ ಈಕ್ವಲ್ ಟು ಟೋಟಲ್ ಶೇರ್ಸ್ ಅಂಡರ್ ರಿಟರ್ನ್, ಅದು ಕಂಪ್ಲೀಟ್ ಅಂಡರ್ ರೈಟಿಂಗ್. ಫ್ರೆಂಡ್ಸ್, ನಾವು ಇಲ್ಲಿ ತಿಳ್ಕೊಂಡಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಅಂಡರ್ ರೈಟಿಂಗ್. ಅದು ಹೇಗೆ? ಪಬ್ಲಿಕ್ ಇಶ್ಯೂ ಇಸ್ ಆಲ್ಸೋ 1,00,000. ಗ್ರಾಸ್ ಲಯಬಿಲಿಟಿ ಅಂದರೆ ಟೋಟಲ್ ಶೇರ್ಸ್ ಅಂಡರ್ ರಿಟರ್ನ್ ಇಸ್ ಆಲ್ಸೋ 1,00,000 ಶೇರ್ಸ್. ಹೆನ್ಸ್ ಇಟ್ ಇಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಅದು ನೆನಪಲ್ಲಿರಲಿ. ನೆಕ್ಸ್ಟು ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 80,000 ಶೇರ್ಸ್ ಅಂತ ಕೊಟ್ಟಿದ್ದಾನೆ. ನಾವು ದಿಸ್ ಇಸ್ ಟೋಟಲ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ಟೋಟಲ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದೀನಿ? 80,000 ಶೇರ್ಸ್. ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಔಟ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಆಸ್ ಫಾಲೋಸ್ ಅಂತ ಹೇಳಿದ್ದಾನೆ. ಫೈನ್, ಅವನೇ ಮಾರ್ಕ್ ಅಪ್ಲಿಕೇಶನ್ಸ್ನ ಸೆಗ್ರಿಗೇಟ್ ಮಾಡಿದ್ದಾನೆ. ದೇರ್ಫೋರ್ ವಿ ನೀಡ್ ನಾಟ್ ವರಿ. ಅದು ಎಷ್ಟಿದೆಯೋ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎ, ಬಿ ಆ್ಯಂಡ್ ಸಿ 40,000, 15,000 ಆ್ಯಂಡ್ 15,000 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾನೆ. ನಾವು ದೀಸ್ ಆರ್ ದಿ ಓನ್ಲಿ ಇನ್ಫಾರ್ಮೇಷನ್ ಅವೈಲಬಲ್. ಅಷ್ಟೇ, ಬೇರೆ ಯಾವ ಇನ್ಫಾರ್ಮೇಷನ್ ಇಲ್ಲ. ಒಂದು ಪಬ್ಲಿಕ್ ಇಶ್ಯೂ, ಗ್ರಾಸ್ ಲಯಬಿಲಿಟಿ ತಿಳ್ಕೊಂಡಿದ್ದೀವಿ, ಇದು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಒಂದು ಕನ್ಕ್ಲೂಡ್ ಮಾಡಿದ್ದೀವಿ. ಟೋಟಲ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಇವನು ಇನ್ನೊಂದು ವಿಷಯನ ಹೇಳಿದ್ದಾನೆ. ಪಬ್ಲಿಕ್ ಅಪ್ಲೈಡ್ ಫಾರ್ 80,000 ಶೇರ್ಸ್ ಔಟ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದರೆ ಈ ಪಬ್ಲಿಕ್ ಸಬ್ಸ್ಕ್ರಿಪ್ಷನಲ್ಲಿ ಮಾರ್ಕ್ಡ್ ಅನ್ನೋದು ಒಳಗೊಂಡಿದೆ. ಅಫ್ಕೋರ್ಸ್ ಅನ್ಮಾರ್ಕ್ಡು ಸಹ ಒಳಗೊಂಡಿದೆ. ಈ ಪ್ರಾಬ್ಲಮಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನ್ನಲ್ಲಿ 2 ಅಂಶಗಳು ಒಳಗೊಂಡಿದೆ. ಒಂದು ಮಾರ್ಕ್ಡ್ ಅಪ್ಲಿಕೇಶನ್ಸ್, ಮತ್ತೊಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಫ್ರೆಂಡ್ಸ್, ಇದಿಷ್ಟು ಮಾಹಿತಿಯನ್ನು ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾನೆ. ನಾವು ಯು ಆಲ್ ನೋ
there is something very very important that I have spoken in my previous sessions. ಅದೇನು ಎರಡು ವಿಷಯ, ಒಂದು SRS ಫಾರ್ಮುಲಾ ಮತ್ತೊಂದು ದಿ ಪ್ರೊಫಾರ್ಮಾ. ಫ್ರೆಂಡ್ಸ್, ನಾನು ಹೇಳಿದಂತಹ SRS ಫಾರ್ಮುಲಾ ಇದೆ, ದಟ್ ಇಸ್ ಸೈರಾಮ್ಸ್ ಫಾರ್ಮುಲಾ. ಸ್ಟೆಪ್ 1, ಚೆಕ್ ಇಫ್ ಇಟ್ ಇಸ್ ಕಂಪ್ಲೀಟ್ ಆರ್ ಪಾರ್ಷಿಯಲ್ ಅಂಡರ್ರೈಟಿಂಗ್. ಆಲ್ರೆಡಿ ಚೆಕ್ ಮಾಡಿದ್ದೀವಿ and we have concluded that it is complete underwriting. Step 1 ಮುಗಿದಿದೆ. We shall proceed to step 2. Step 2, check if there is firm underwriting. ನಾನು ನೆಕ್ಸ್ಟ್ ಕ್ಲಾಸ್ ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಪ್ರಾಬ್ಲಮ್ ಅಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಇಲ್ಲ. ಚೆಕ್ ಇಫ್ ದೇರ್ ಇಸ್ ಫರ್ಮ್ ಅಂಡರ್ರೈಟಿಂಗ್ ಅಂದ್ರೆ ದಿ ಆನ್ಸರ್ ಇಸ್ ನೋ, ದೇರ್ ಇಸ್ ನೋ ಫರ್ಮ್ ಅಂಡರ್ರೈಟಿಂಗ್. ನೌ ಸ್ಟೆಪ್ 3, ಕ್ಯಾಲ್ಕುಲೇಟ್ ಗ್ರಾಸ್ ಲಯಬಿಲಿಟಿ. ಅದನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರಲಿಲ್ಲ, ಕ್ವೆಶ್ಚನ್ ಅಲ್ಲೇ ಇತ್ತು, ಅದನ್ನು ಒಂದು ಕಡೆ ಬರೆದಿಟ್ಟಿದ್ದೀವಿ. ಗ್ರಾಸ್ ಲಯಬಿಲಿಟಿ A 40,000 shares, B 30,000 shares, C ಆಲ್ಸೋ 30,000 shares. ಅದು ಮುಗ್ದಾಗಿದೆ. ಸ್ಟೆಪ್ 4, ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಫ್ರೆಂಡ್ಸ್, ದಿಸ್ ಇಸ್ ದಿ ಕೀ ಸ್ಟೆಪ್. ನೌ ಐ ವಿಲ್ ಕ್ಯಾಲ್ಕುಲೇಟ್. ಫ್ರೆಂಡ್ಸ್, ಲೆಟ್ us now calculate unmarked applications. As I have said in my previous class, unmarked applications ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ, and again I repeat, there is no one standard formula. Problem in the problemಗೆ ಇದು ವೇರಿ ಆಗುತ್ತೆ. You have to use only one thing, that is common sense and little bit of smartness ಇದ್ರೆ you can calculate unmarked applications. ಅದಕ್ಕೆ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತಷ್ಟು ವಿಷಯಗಳನ್ನು ಹೇಳ್ತೀನಿ. I will now proceed. Total subscription, the starting point ಇದೆ, ಮೈನಸ್ ಏನೇನೆಲ್ಲ ತೆಗಿಬೇಕು ಅನ್ನೋದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿ ಟೋಟಲ್ ಸಬ್ಸ್ಕ್ರಿಪ್ಷನ್ನ ಕಾಂಪೋಸಿಷನ್ನ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಗಿವನ್ ಅಲ್ಲಿ ಬರ್ದಿದೆ ನೋಡಿ, ಟೋಟಲ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ, 80,000 shares. ಏನೆಲ್ಲ ಒಳಗೊಂಡಿದೆ ಇದು, ಮಾರ್ಕ್ಡ್ ಆ್ಯಂಡ್ ಅನ್ಮಾರ್ಕ್ಡ್. ಈಗ ನಮಗೆ ಬೇಕಾಗಿರೋದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಯಾವುದು ಬೇಕಾಗಿಲ್ಲ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೇಕಾಗಿಲ್ಲ. ಹೆನ್ಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನು ಮಾಡ್ಬೋದು, ಡಿಡಕ್ಟ್ ಮಾಡ್ಬೋದು. ಇಫ್ ಯು ಡಿಡಕ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫ್ರಮ್ ಟೋಟಲ್ ಸಬ್ಸ್ಕ್ರಿಪ್ಷನ್, ಯು ವಿಲ್ ಗೆಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಆಸ್ ಸಿಂಪಲ್ ಆಸ್ ಇಟ್ ಇಸ್. ನಾವು ಇದನ್ನ ಬರೆಯೋಣ ಇಲ್ಲಿ. ಟೋಟಲ್ ಸಬ್ಸ್ಕ್ರಿಪ್ಷನ್ ಇಸ್ 80,000 shares. 80,000 shares ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ನೋಡೋಣ. ಮಾರ್ಕ್ಡ್ ಅಪ್ಲಿಕೇಶನ್ಸ್ A 40, in fact 40,000 shares, B 15,000 shares and C 15,000 shares. ಅದನ್ನ ಇಲ್ಲಿ ಬರೀತೀನಿ. 40,000 shares of Mr. A, 15,000 shares of Mr. B and 15,000 shares of Mr. C. Friends, ಈಗ ನನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಸಿಗುತ್ತೆ. This is 80,000 shares as it is. The total of marked application is 70,000. ಇದು ಮೂರನ್ನು ಆ್ಯಡ್ ಮಾಡಿದ್ರೆ ನಿಮಗೆ 70,000 ಸಿಗುತ್ತೆ. Now the final answer here is 10,000 shares. ಫ್ರೆಂಡ್ಸ್, ಈಗ ಈ ಪ್ರಾಬ್ಲಮ್ ಅಲ್ಲಿ 10,000 shares ಬಂದಿದೆ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. Now the step where I have to calculate unmarked applications ಮುಗಿದಿದೆ. You have to look into the problem. ಕೊಟ್ಟಿರೋ ಮಾಹಿತಿನ ಅನಲೈಸ್ ಮಾಡಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಏನೇನಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಮಾರ್ಕ್ಡ್ ಇದೆ, ಅನ್ಮಾರ್ಕ್ಡ್ ಇದೆ. ನಮಗೆ ಅನ್ಮಾರ್ಕ್ಡ್ ಬೇಕು, ಯಾವುದು ಬೇಕಾಗಿಲ್ಲ, ಮಾರ್ಕ್ಡ್, ಅದನ್ನು ತೆಗಿಬೇಕು. ಸೊ ವಿ ವಿಲ್ ಡಿಡಕ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಆಸ್ ಸಿಂಪಲ್ ಆಸ್ ಇಟ್ ಇಸ್. ಫ್ರೆಂಡ್ಸ್, ವಿ ವಿಲ್ ನೌ ಪ್ರೊಸೀಡ್ ಫರ್ದರ್ ಟು ಸ್ಟೆಪ್ 5, ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇಲ್ಲೇ ಮಾರ್ಕ್ಡ್ ಅಪ್ಲಿಕೇಶನ್ನ ಸಾರ್ಟ್ ಔಟ್ ಮಾಡಿದ್ದೀವಿ. ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ದಾನೆ. A 40,000 shares, B 15,000 shares and C 15,000 shares. ಅದು ಆಗಿದೆ. ಸ್ಟೆಪ್ 6, ಫಾಲೋ ದಿ ಪ್ರೊಫಾರ್ಮಾ. ನಾವು ಎಲ್ಲ ತಯಾರಿಯಾಗಿದೆ. ನಾವು ವಿ ಹ್ಯಾವ್ ಟು ಪುಟ್ ದೀಸ್ ಇನ್ಫಾರ್ಮೇಷನ್ ಇನ್ ದಿ ಪ್ರೊಫಾರ್ಮಾ ಆ್ಯಂಡ್ ಡೂ ದಿ ಪ್ರಾಬ್ಲಮ್. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಕ್ವೆಶ್ಚನ್ ತಗೊಂಡ್ರು, ಕ್ವೆಶ್ಚನ್ನಲ್ಲಿ ಇರುವಂಥ ಮಾಹಿತಿನ ಒಂದು ಕಡೆ ಬರೆದಿಟ್ಕೊಳ್ಳಿ, ಗಿವನ್ ಅಂತ. ದಟ್ ವಿಲ್ ಹೆಲ್ಪ್ ಯು ಟು solve the problem in a much better way. Kindly follow this strategy. First given ಅಂತ ಬರ್ಕೊಂಡು ಏನೇನೆಲ್ಲ ಕೊಟ್ಟಿದ್ದಾನ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡ್ರೆ ಯು ವಿಲ್ ಗೆಟ್ ಕಂಟ್ರೋಲ್ ಓವರ್ ದಿ ಪ್ರಾಬ್ಲಮ್ ಅಂಡ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ನಾವು ಈಗ ಎಲ್ಲ ತಯಾರಿಯಾಗಿದೆ. ವಿ ಶಾಲ್ ಸಾಲ್ವ್ ದಿ ಪ್ರಾಬ್ಲಮ್ ಯೂಸಿಂಗ್ ದಿ ಪ್ರೊಫಾರ್ಮಾ. ಫ್ರೆಂಡ್ಸ್, ನಿಮಗೆ ಪ್ರೊಫಾರ್ಮಾ ತಿಳಿದಿದೆ. ಗ್ರಾಸ್ ಲಯಬಿಲಿಟಿ ಲೆಸ್ ಅನ್ಮಾರ್ಕ್ಡ್ ಲೆಸ್ ಮಾರ್ಕ್ಡ್, ಯು ವಿಲ್ ಗೆಟ್ ನೆಟ್ ಲಯಬಿಲಿಟಿ
at firm underwriting, you will get total liability. ಆ ಪ್ರೊಫಾರ್ಮನ ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ. ನಾವು ವಿ ಶಾಲ್ ಡೂ ಸ್ಟೆಪ್ ಬೈ ಸ್ಟೆಪ್ ವರ್ಕಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಎಷ್ಟು ಅಂಡರ್ ರೈಟರ್ಸ್ ಇದ್ದಾರೆ? 3 ಅಂಡರ್ ರೈಟರ್ಸ್ ಇದ್ದಾರೆ, ಮಿಸ್ಟರ್ ಎ, ಮಿಸ್ಟರ್ ಬಿ ಆ್ಯಂಡ್ ಮಿಸ್ಟರ್ ಸಿ. ಅಷ್ಟು ಕಾಲಮ್ಸ್ನ ಹಾಕ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ಕಾಲಮು ಮತ್ತು ಟೋಟಲ್ ಕಾಲಮ್ ಇದ್ದೇ ಇರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಾವು ವಿ ಶಾಲ್ ಡೂ ದಿ ಸ್ಟೆಪ್ 1, ದಟ್ ಇಸ್ ಗ್ರಾಸ್ ಲಯಬಿಲಿಟಿ. ಆಲ್ರೆಡಿ ಗ್ರಾಸ್ ಲಯಬಿಲಿಟಿನ ಕಂಡುಹಿಡಿದಿದ್ದೀವಿ, ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಎಷ್ಟಿದೆ ಗ್ರಾಸ್ ಲಯಬಿಲಿಟಿ? Gross liability we have A 40,000 shares, B 30,000 shares and C 30,000 shares. I will write it here. A 40,000 shares. Now B has 30,000 shares of gross liability and C also has 30,000 shares. The total of which is 1 lakh shares. Friends, first to bardedaitu. Now the very next thing that you have to do is deduct unmarked applications. I will write that less unmarked applications. Now unmarked applications you have already calculated and total is 10,000. ನಿಮಗೆ ತಿಳಿದೇ ಇದೆ unmarked applications total ಕಾಲಮ್ ಅಲ್ಲಿ ಫಸ್ಟ್ ಬರೋದು. ಆ ಟೋಟಲ್ನ ಈ 3 ಜನಕ್ಕೆ ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅನ್ನೋದನ್ನು ನೋಡೋಣ. ಮಿಸ್ಟರ್ ಎ 10,000 ಇಂಟು ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟಿದೆ? 4:3:3. That is 4 divided by 10. Now you will get 4,000 shares. Now Mr. B ಗೆ ಎಷ್ಟು ಬರುತ್ತೆ? ಸೇಮ್ 10,000 shares into 3 by 10 ಬರುತ್ತೆ. That will be 3,000 shares. Now Mr. C ಗೆ it is 10,000 shares into 3 divided by 10. ನೀವೆಲ್ಲರೂ ಸಹ ನನ್ನ ಜೊತೆಗೇನೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊ ಬನ್ನಿ. ಯು ವಿಲ್ ಹ್ಯಾವ್ ನೋ ಕನ್ಫ್ಯೂಷನ್ಸ್. ನಾವು ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಐ ಹ್ಯಾವ್ ಗಾಟ್ ದಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫಾರ್ ಮಿಸ್ಟರ್ ಎ ಆಸ್ 4,000, ಬಿ 3,000 ಆ್ಯಂಡ್ ಸಿ 3,000. ಐ ವಿಲ್ ಪುಟ್ ಇಟ್ ಹಿಯರ್. ಎ 4,000 shares, ಬಿ 3,000 shares and C also it is 3,000 shares. Friends, ಇದರ ಡಿಫರೆನ್ಸ್ ತಗೋತೀನಿ. 40,000 minus 4,000 shall give me 36,000. Now in this case I will get 27,000 and in this case I would get 27,000. The total of which is 90,000. Friends, illek mugit. The next step is less marked applications. Adanna ಮಾಡ್ತೀನಿ. Less marked applications. ಈಗ ಈ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ವೆಶ್ಚನ್ ಅಲ್ಲೇ ಇತ್ತು, ನಾನೇನು ಮಾಡಬೇಕಾಗಿರಲಿಲ್ಲ. therefore how much is the marked applications ಅಂತ ನೋಡಿದ್ರೆ 40,000, 15,000, 15,000. ಅದನ್ನು ಈಗ ನಾನು ಬರೀತೀನಿ. A 40,000 shares, B was 15 and C also 15. Now B is 15,000 shares and C also 15,000 shares. Now the total of this is 70,000. I will write this 70,000. Friends, ಈಗ ಈ ಡಿಫರೆನ್ಸ್ನ ತಗೊಂಡ್ರೆ look here something interesting. 36,000 minus 40,000 ಮಾಡಿದ್ರೆ ನಿಮಗೆ ನೆಗೆಟಿವ್ ಅಮೌಂಟ್ ಸಿಗ್ತಾ ಇದೆ. ದಟ್ ಇಸ್ -4,000 ಸಿಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಸರ್ಪ್ಲಸ್ ಟ್ರೀಟ್ಮೆಂಟ್ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತೀನಿ ಅಂತ. ಇಲ್ಲಿ ಏನಾದರೂ ನೆಗೆಟಿವ್ ಅಮೌಂಟ್ ಬಂದರೆ ಆ ನೆಗೆಟಿವ್ ಅಮೌಂಟ್ನೇ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಅಂದರೆ ಇಲ್ಲಿಗೆ ನೋಡ್ಕೊಳ್ಳಿ, ನಾವು ದಿ ಲಯಬಿಲಿಟಿ ಆಫ್ ಮಿಸ್ಟರ್ ಎ ಇಸ್ ಓನ್ಲಿ 36,000, ಆದರೆ ಅವನು 40,000 ಶೇರ್ಸ್ನ ಸೇಲ್ ಮಾಡಿದ್ದಾನೆ ಅಂತ ತಕ್ಷಣ ಹಿ ಹ್ಯಾಸ್ ಸೋಲ್ಡ್ ಮೋರ್ ನಂಬರ್ ಆಫ್ ಶೇರ್ಸ್ ದ್ಯಾನ್ ವಾಟ್ ಹಿ ಆಟ್ ಟು ಸೇಲ್. ಅಂದರೆ ಅವನು ಎಷ್ಟು ಸೇಲ್ ಮಾಡಬೇಕಾಗಿತ್ತೋ, ಅವನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತೋ ಅದಕ್ಕಿಂತ ಹೆಚ್ಚುವರಿಯಾಗಿ ಕಾರ್ಯಭಾರವನ್ನು ನಿರ್ವಹಿಸಿದ್ದಾನೆ. ನಾವು ಹಿಯರ್ ಯು ವಿಲ್ ಗೆಟ್ ದಿ ಸರ್ಪ್ಲಸ್ ಆಫ್ 4,000. ಇದು ನೆಗೆಟಿವ್ ಅಮೌಂಟ್ ಇರೋದ್ರಿಂದ ಬ್ರಾಕೆಟ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ನಾವು ಮಿಸ್ಟರ್ ಬಿ ಶಲ್ ಗೆಟ್ 12,000 and C also will get 12,000 and the total of which is 20,000. Friends, ಈ ಸರ್ಪ್ಲಸ್ ಇದ್ದಾಗ ನಾವು ಈಗ ಏನು ಮಾಡಬೇಕು, ಈ -4,000 ಅಂದರೆ ಈ ಸರ್ಪ್ಲಸ್ ಇದೆಯಲ್ಲ, ಈ ಸರ್ಪ್ಲಸ್ನ ಉಳಿದಂತಹ ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋ? ಗ್ರಾಸ್ ಲಯಬಿಲಿಟಿ ರೇಷಿಯೋ. ಅಗೈನ್ ಐ ರಿಪೀಟ್,
ಅಕಸ್ಮಾತ್ ಆಗಿ ನಿಮಗೆ ಯಾವುದೇ ಸ್ಟೆಪ್ಪಲ್ಲಿ ಸರ್ಪ್ಲಸ್ ಬಂದರೆ ಆ ಸರ್ಪ್ಲಸ್ನ ಉಳಿದ ಅಂಡರ್ ರೈಟರ್ಸ್ಗೆ ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ. ಇಲ್ಲಿ ಸರ್ಪ್ಲಸ್ ಆಫ್ ಮಿಸ್ಟರ್ ಎ ಅಲ್ವಾ, ಸರ್ಪ್ಲಸ್ ಆಫ್ ಮಿಸ್ಟರ್ ಎ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಟೆಡ್ ಟು ಉಳಿದ ಅಂಡರ್ ರೈಟರ್ಸ್ ಯಾರಿದ್ದಾರೆ? ಮಿಸ್ಟರ್ ಬಿ ಆ್ಯಂಡ್ ಮಿಸ್ಟರ್ ಸಿ. ನಾವು ಫ್ರೆಂಡ್ಸ್ ಇಲ್ಲಿ ಎಷ್ಟು ಸರ್ಪ್ಲಸ್ ಇದೆಯೋ ಅದನ್ನು ಇಲ್ಲಿ ಬರ್ಕೋತೀನಿ. ದಟ್ ಇಸ್ 4000. ಇಲ್ಲಿ ಈ 4000ನ ಬಿ ಆ್ಯಂಡ್ ಸಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಗ್ರಾಸ್ ಲಯಬಿಲಿಟಿ ರೇಷಿಯೋ. ದಟ್ ಇಸ್ 3:3. 3:3 ಅಂದರೆ ಇಟ್ ಇಸ್ ಈಕ್ವಲ್. ದಟ್ ಇಸ್ 1:1. ದೇರ್ಫೋರ್ 4000ನ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ 2000 ಫಾರ್ ಮಿಸ್ಟರ್ ಬಿ ಆ್ಯಂಡ್ 2000 ಫಾರ್ ಮಿಸ್ಟರ್ ಸಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಒಂದು ಪಾಯಿಂಟ್ನ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಸರ್ಪ್ಲಸ್ ಡಿಸ್ಟ್ರಿಬ್ಯೂಷನ್ ಮಾಡೋ ಒಂದು ಸಂದರ್ಭದಲ್ಲಿ ಟೋಟಲ್ ಕಾಲಮಲ್ಲಿ ಯಾವುದು ಬರೀಬಾರ್ದು. ಟೋಟಲ್ ಕಾಲಮ್ ಜಸ್ಟ್ ಪುಟ್ ಇಟ್ as nil. ದಿಸ್ ಇಸ್ ಅನ್ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ದಿ ಅಂಡರ್ ರೈಟರ್ಸ್. ಈಗ ಅಂಡರ್ ರೈಟರ್ ಎ 4000 ಎಕ್ಸಸ್ ಇದೆ, ಅದನ್ನು ಬಿ ಆ್ಯಂಡ್ ಸಿಗೆ ಬೆನಿಫಿಟ್ ಕೊಡ್ತಾ ಇದ್ದೀರಾ ಅಷ್ಟೇ. ಸೊ ಟೋಟಲ್ ಕಾಲಮ್ ಡಿಸ್ಟರ್ಬ್ ಆಗಲ್ಲ, ಜಸ್ಟ್ ಲೀವ್ ಇಟ್ ಆಸ್ ಇಟ್ ಇಸ್. ದೇರ್ಫೋರ್ ಇಲ್ಲಿ ಇನ್ನೊಂದು ವಿಷಯ ನೋಡಿ, ಇಲ್ಲಿ ಸರ್ಪ್ಲಸ್ ಬಂದಿದೆ ನೆಗೆಟಿವ್ ಫಿಗರ್, ಇಲ್ಲಿ ಮಾತ್ರ ಪಾಸಿಟಿವ್ ಫಿಗರ್ ಹಾಕಿದ್ದೀನಿ. ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇವರಿಬ್ಬರಿಗೆ ಡಿಡಕ್ಟ್ ಮಾಡಬೇಕು. ನಾವು ಇದನ್ನು ಟೋಟಲ್ ತೊಗೊಂಡ್ರೆ -4000 + 4000 will come to nil. ನಾವು ಇಲ್ಲಿ 12,000 - 2,000 will come to 10,000, and in this case also 10,000. Now 20,000 minus nil, that is 20,000 itself. Friends, hope I am clear in this step. ಈಗ ಬ್ಯಾಲೆನ್ಸಿಂಗ್ ಫಿಗರ್ is termed as net liability. ಈಗ ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್ ಮಾಡಬೇಕಿತ್ತು, ಆದರೆ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇಲ್ಲದಿರುವ ಕಾರಣ ಐ ಆಮ್ ಸ್ಟಾಪಿಂಗ್ ಹಿಯರ್ itself. Now this itself is the net liability, or this itself is your total liability as well. ಫರ್ಮ್ ಅಂಡರ್ ರೈಟಿಂಗ್ ಇದ್ರೆ ಆ್ಯಡ್ ಮಾಡಬೇಕಿತ್ತು, ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇಲ್ಲ. Therefore leave it off. This itself is the net liability as well as the total liability. Friends, hope I was clear in this particular adjustment. ಮತ್ತೆ ಹೇಳ್ತೀನಿ, ಸರ್ಪ್ಲಸ್ ಏನಾದರೂ ಬಂದರೆ ಆ ಸರ್ಪ್ಲಸ್ is an internal adjustment between the underwriters. Hence surplus of a particular underwriter has to be distributed to other underwriters in gross liability ratio. Friends, this is the main adjustment. Let us have a quick recap of today's problem. Problem na ನೋಡಿದ್ದೀವಿ. ಪ್ರಾಬ್ಲಮ್ ಅಲ್ಲಿ ಪಬ್ಲಿಕ್ ಇಶ್ಯೂ 1 lakh shares ಇತ್ತು, ಗ್ರಾಸ್ ಲಯಬಿಲಿಟಿ ಕೊಟ್ಟಿದ್ದ, ಅದನ್ನು ಬರ್ಕೊಂಡಿದ್ದೀನಿ. ಐ ಹ್ಯಾವ್ ಚೆಕ್ಡ್ ಇಫ್ ಇಟ್ ಇಸ್ ಕಂಪ್ಲೀಟ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಕನ್ಕ್ಲೂಡ್ ಮಾಡಿದ್ದೀನಿ. ದೆನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಎಷ್ಟಿತ್ತು? 80,000 shares. ಅದು ಏನೆಲ್ಲ ಒಳಗೊಂಡಿತ್ತು ಅಂತ ನೋಡಿಕೊಂಡೆ. ದಟ್ ಇಸ್ ಮಾರ್ಕ್ಡ್ ಆ್ಯಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದ, ಅದನ್ನು ಬರ್ಕೊಂಡಿದ್ದೀನಿ. ದೆನ್ ಯೂಸಿಂಗ್ SRS ಫಾರ್ಮುಲಾ, ಚೆಕ್ ಸ್ಟೆಪ್ 1, ಚೆಕ್ ಇಫ್ ಇಟ್ ಇಸ್ ಕಂಪ್ಲೀಟ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಇಟ್ ಇಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡೆ, ಇಲ್ಲ. ಮೂರನೇದಾಗಿ ಕ್ಯಾಲ್ಕುಲೇಟ್ ಗ್ರಾಸ್ ಲಯಬಿಲಿಟಿ ಮಾಡಿದ್ದೀನಿ. ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅದು ಒಂದು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ದಿ ರೆಸ್ಟ್ ಇಸ್ ವೆರಿ ಸಿಂಪಲ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ? ಫಸ್ಟು ಟೋಟಲ್ ಸಬ್ಸ್ಕ್ರಿಪ್ಷನಿಂದ ಏನೆಲ್ಲ ಕಳಿಬೇಕು ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನಲ್ಲಿ ಮಾರ್ಕ್ಡ್ ಆ್ಯಂಡ್ ಅನ್ಮಾರ್ಕ್ಡ್ ಎರಡೇ ಅಂಶ ಇತ್ತು. ನಮಗೆ ಅನ್ಮಾರ್ಕ್ಡ್ ಬೇಕಿತ್ತು, ಯಾವುದು ಬೇಕಾಗಿಲ್ವೋ ಅದನ್ನು ಕಳಿಬೇಕು. ಮಾರ್ಕ್ಡ್ ಬೇಕಾಗಿಲ್ಲ, therefore I have deducted marked, which came up to 10,000 shares. ಅದಾದಮೇಲೆ ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ವಾಸ್ ದಿ ಸ್ಟೆಪ್ 5, ವಿಚ್ ಇಸ್ ಆಲ್ರೆಡಿ ಡನ್ ಇನ್ ದಿ ಪ್ರಾಬ್ಲಮ್. ದೆನ್ ಪ್ರೊಫೋಮಾನ ಫಾಲೋ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಫಸ್ಟು ಗ್ರಾಸ್ ಲಯಬಿಲಿಟಿ 40,000, 30,000, 30,000, ಟೋಟಲ್ 1 lakh ಬರ್ಕೊಂಡಿದ್ದೀನಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟೋಟಲ್ 10,000 ಬಂತು. ಅದನ್ನು ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ 3 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ತದನಂತರ ಐ ಹ್ಯಾವ್ ಡಿಡಕ್ಟೆಡ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ಐ ಗಾಟ್ ಸಮಥಿಂಗ್ ಕಾಲ್ಡ್ ಆಸ್ ಸರ್ಪ್ಲಸ್. ಆ ಸರ್ಪ್ಲಸ್ನ ಉಳಿದ 2 ಅಂಡರ್ ರೈಟರ್ಸ್ಗೆ ಗ್ರಾಸ್ ಲಯಬಿಲಿಟಿ ರೇಷಿಯೋ ಇಲ್ಲಿ 3:3 ಅಂದರೆ ಈಕ್ವಲ್ ಆಗಿ ಬಂತು. ಹೆನ್ಸ್ ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ದಿ ಸರ್ಪ್ಲಸ್ ಆಫ್ ಎ ಟು ಬಿ ಆ್ಯಂಡ್ ಸಿ. Then the resultant amount is referred to as net liability. ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇಲ್ಲದಿದ್ದ ಕಾರಣ ಅದೇ ಟೋಟಲ್ ಲಯಬಿಲಿಟಿ ಆಗುತ್ತೆ.
Friends, this is how you will treat the surplus, and that surplus has to be understood in the correct manner. Friends, this is for the day. I want, and in fact I request you ಅಂತಲೂ ಹೇಳ್ತೀನಿ ನಾನು, I request you to solve more and more of problems. You find lot more problems in the textbooks. You have to solve all these problems. Only then you will have clarity with regard to the concepts. Friends, hope you enjoyed the session. Thank you for your patient listening. Signing off from you, Dr. Sairam.